ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ ವಿಜಯನಗರ ಎಂಬ ಮಹಾಸಾಮ್ರಾಜ್ಯ ಬೆಳಗುತ್ತಿತ್ತು. ಆ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು. ಒಂದು ದಿನ ಅವರ ರಾಜ್ಯವನ್ನು ಶತ್ರುಗಳು ಆಕ್ರಮಿಸಿದರು. ಯುದ್ಧದಲ್ಲಿ ಸೋತು ಅವರು ತಮ್ಮ ಎಲ್ಲವನ್ನೂ ಕಳೆದುಕೊಂಡರು. ಹಣ ಇಲ್ಲ, ಸೇನೆ ಇಲ್ಲ, ಸ್ಥಾನಮಾನ ಇಲ್ಲ. ಅವರು ಕಾಡುಗಳಲ್ಲಿ ಅಡಗಿ ಬದುಕುತ್ತಿದ್ದರು. ಒಮ್ಮೆ ಒಬ್ಬ ವೃದ್ಧ ಮಹಿಳೆ ಅವರಿಗೆ ಅನ್ನ ಕೊಟ್ಟಳು. ಅನ್ನ ತುಂಬಾ ಬಿಸಿ. ಅವರು ಮಧ್ಯದಲ್ಲೇ ಕೈ ಹಾಕಿ ಸುಟ್ಟುಕೊಂಡರು. ಆ ಮಹಿಳೆ ನಗುತ್ತ ಹೇಳಿದಳು, ಅನ್ನ ತಿನ್ನೋಗ ಮಧ್ಯದಲ್ಲಿ ಕೈ ಹಾಕಬೇಡಿ, ಅಂಚಿನಿಂದ ನಿಧಾನವಾಗಿ ತಿನ್ನಬೇಕು. ಈ ಮಾತು ಅವರ ಜೀವನವನ್ನೇ ಬದಲಿಸಿತು. ಅವರು ಸಣ್ಣ ಗ್ರಾಮಗಳನ್ನು ಗೆಲ್ಲತೊಡಗಿದರು, ಜನರ ವಿಶ್ವಾಸ ಗಳಿಸಿದರು, ನಿಧಾನವಾಗಿ ಸೇನೆ ಬೆಳೆಸಿದರು. ವರ್ಷಗಳ ಪರಿಶ್ರಮದ ನಂತರ ಅವರು ಭವ್ಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು.